CJI ಸೂರ್ಯಕಾಂತ್ ಅವರು ಫೇಕ್ ಡಿಗ್ರಿ ಹೋಲ್ಡರ್ಗಳು ಮತ್ತು RTI ಕಾರ್ಯಕರ್ತರು ಕೋರ್ಟ್ನ ವಿರುದ್ಧವಾಗಿ ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧವಾಗಿ ಏನು ಬರೀತಾ ಇದ್ರು ಈ ವಿಚಾರವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ಆಗ ಅವರು ಬಳಸಿದಂತಹ ಒಂದು ಪದ ಕಾಕ್ರೋಚ್, ಇವರುಗಳು ಇನ್ಸೆಕ್ಟ್ಗಳಿದ್ದ ಹಾಗೆ ಅನ್ನುವಂಥ ಮಾತನ್ನು ಬಳಸ್ತಾರೆ. ಇದನ್ನೇ ಬಂಡವಾಳ ಆಗಿಸಿಕೊಂಡಂತಹ 30 ವರ್ಷದ ಅಭಿಜಿತ್ ದೀಪ್ಗೆ, ಈತ ಯಾರು? ಅಭಿಜಿತ್ ದೀಪ್ಗೆ ಇದೇ 2020ರಲ್ಲಿ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾದ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ದಂತಹ ವ್ಯಕ್ತಿ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಇದ್ದುಕೊಂಡು ಪಾಕಿಸ್ತಾನದ ಪ್ರಾಪಗಾಂಡವನ್ನ ಹರಡುತ್ತಾ ಇದ್ದ ಅನ್ನುವಂಥ ಕಾರಣಕ್ಕೆ ಅರೆಸ್ಟ್ ಆಗಿದ್ದಂತಹ ವ್ಯಕ್ತಿ. ಈತ ಎಲ್ಲೋ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಕೂತುಕೊಂಡು ಇಂಡಿಯಾದ ರಾಜಕೀಯ ಬದಲಾಗಬೇಕು ಅನ್ನುವಂಥ ಕಾರಣಕ್ಕೆ ರಾತ್ರೋರಾತ್ರಿ AI ಟೂಲ್ಗಳನ್ನು ಬಳಸಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಗೂಗಲ್ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಪಾರ್ಟಿ ಲಾಂಚ್ ಆಗುತ್ತೆ ಎಲ್ಲಿ? ಸೋಷಿಯಲ್ ಮೀಡಿಯಾದಲ್ಲಿ. ಕೇವಲ 4 ದಿನಗಳು. ಇವತ್ತಿನ ತನಕ 20 ಮಿಲಿಯನ್ ಫಾಲೋವರ್ ಆಗಿದೆ ಇನ್ಸ್ಟಾಗ್ರಾಮ್ ಖಾತೆ. ಅದು ಕೂಡ ನಿರ್ಬಂಧ ಹೇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮೇಲಾಗಿ ಇವರು ಒಂದು 5 ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. 5 ಮ್ಯಾನಿಫೆಸ್ಟೋಸ್ ವೆರಿನ್ ಮೊದಲನೆಯದು ರಿಟೈರ್ಮೆಂಟ್ ಆಫರ್ ಕ್ಯಾನ್ಸಲ್, ಅಂದರೆ ಜಡ್ಜ್ಗಳ ರಿಟೈರ್ಮೆಂಟ್ ನಂತರದಲ್ಲಿ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಡುವ ಹಾಗಿಲ್ಲ ಅನ್ನುವಂಥದ್ದು ಮೊದಲ ಪ್ರಣಾಳಿಕೆ. ಎರಡನೆಯದು ಪಕ್ಷಾಂತರಗಳಿಗೆ ಗೇಟ್ ಪಾಸ್, ಯಾವ MLAಗಳು MP ಗಳು ಪಕ್ಷಾಂತರ ಮಾಡ್ತಾರೆ ಅವರುಗಳನ್ನು 20 ವರ್ಷದ ಕಾಲ ಬ್ಯಾನ್ ಮಾಡಬೇಕು, ಯಾವುದೇ ಎಲೆಕ್ಷನ್ಗೆ ನಿಲ್ಲುವ ಹಾಗಿಲ್ಲ ಅನ್ನುವಂಥದ್ದು ಎರಡನೇ ಪ್ರಣಾಳಿಕೆ. ಮೂರನೆಯದು ವೋಟರ್ ಲಿಸ್ಟ್ ಪವರ್, ಲಿಸ್ಟ್ನಿಂದ ಯಾರದ್ದಾದರೂ ಹೆಸರು ತೆಗೆದು ಹಾಕಿದರೆ ಅವರು ನೇರವಾಗಿ ಚುನಾವಣಾ ಆಯೋಗದ ಮೇಲೆ ಕೇಸ್ ದಾಖಲಿಸಬಹುದು ಅನ್ನುವಂಥದ್ದು ಮೂರನೇ ಪ್ರಣಾಳಿಕೆ. ನಾಲ್ಕನೆಯದ್ದು ಮಾಧ್ಯಮಗಳ ಮೇಲಿನ ಫ್ರೀಡಮ್, ಅವರ ಸ್ವಾತಂತ್ರ್ಯ, ಅಂದರೆ ಮೀಡಿಯಾಗಳ ಮೇಲೆ ಕಾರ್ಪೊರೇಟ್ ಕಂಪನಿಗಳು ಯಾವುದೇ ಹಿಡಿತವನ್ನು ಸಾಧಿಸಬಾರದು ಅನ್ನುವಂಥದ್ದು ನಾಲ್ಕನೇ ಪ್ರಣಾಳಿಕೆ. ಐದನೆಯದ್ದು ಮಹಿಳಾ ಮೀಸಲಾತಿ, ಪಾರ್ಲಿಮೆಂಟ್ ಮತ್ತು ಕ್ಯಾಬಿನೆಟ್ನಲ್ಲಿ 50% ರಿಸರ್ವೇಷನ್ನ ಮಹಿಳೆಯರಿಗೆ ಕೊಡ್ತೇವೆ ಅನ್ನುವಂಥ ಪ್ರಣಾಳಿಕೆಯನ್ನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇವರ ಮೇಲೆ ಏನು ಹೇಳ್ತಾರೆ, ಪ್ರಮುಖವಾದಂತಹ ಒಂದು ಹುನ್ನಾರ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಮಾಡೋದಕ್ಕೆ, ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ, ಇಷ್ಟೆಲ್ಲ ಒಂದು ಫಾರ್ಮ್ ಮಾಡಿ ಏನೇನೋ ಮಾಡಕ್ಕೆ ಹೊರಟಿರೋದಕ್ಕೆ ಸುಮ್ಮನೆ ಖರ್ಚಾಗೋದಿಲ್ಲ. ಇದೆಲ್ಲದಕ್ಕೂ ಕೂಡ ವಿದೇಶಿ ಫಂಡಿಂಗ್ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ.